My dear friends, it's a joy for me to see you this morning. ಪ್ರಿಯ ಸ್ನೇಹಿತರೆ, ಈ ಮುಂಜಾನೆ ನಿಮ್ಮನ್ನು ನೋಡುವುದು ಸಂತೋಷ. Today we're meditating on the promised verse which is in Genesis 17:20. ಆದಿಕಾಂಡ 17:20 ವಚನದಲ್ಲಿ ಬರೆದಿರುವ ವಾಗ್ದಾನ ವಚನವನ್ನು ನೋಡಲಿದ್ದೇವೆ. I will make him into a great nation. ಅತ್ಯಧಿಕವಾದ ಸಂತಾನವನ್ನು ನಿನಗೆ ಕೊಡುವೆನು. This promise was given to Abraham. ಈ ವಾಗ್ದಾನ ವಚನವು ಅಬ್ರಹಾಮನಿಗೆ ಕೊಡಲ್ಪಟ್ಟಿತು. What is a nation? ಜನಾಂಗವೆಂದರೇನು? A nation is a country or all the people in the country. ಜನಾಂಗವೆಂದರೆ ದೇಶ, ಅದರಲ್ಲಿರುವ ಜನರು. But God doesn't promise to make Abraham into a nation, but he promises to make him into a great nation. ದೇವರು ಕೇವಲ ಅಬ್ರಹಾಮನಿಗೆ ಜನಾಂಗವನ್ನು ಮಾತ್ರ ಕೊಡಲಿಲ್ಲ, ಅತ್ಯಧಿಕವಾದ ಸಂತಾನವನ್ನು, ಜನಾಂಗವನ್ನು ದಯಪಾಲಿಸಿದನು. When God promises Abraham this, he didn't have any descendants. ಅಬ್ರಹಾಮನಿಗೆ ಇದನ್ನು ದೇವರು ವಾಗ್ದಾನ ಮಾಡುವಾಗ ಅವನಿಗೆ ಯಾವುದೇ ಸಂತತಿ ಇರಲಿಲ್ಲ. But still God had given him this promise. ಆದರೂ ಈ ವಾಗ್ದಾನವನ್ನು ದೇವರು ಅಬ್ರಹಾಮನಿಗೆ ಕೊಟ್ಟನು. What would a great nation have? ದೊಡ್ಡ ಜನಾಂಗದಲ್ಲಿ ಏನಿರಬಹುದು? It would have influence and impact to bless the countries around that nation. ತನ್ನ ಸುತ್ತಲಿರುವ ದೇಶಗಳಿಗೆ ಆಶೀರ್ವಾದದಾಯಕವಾಗುವ, ಪರಿಣಾಮ ಬೀರುವ, ಪ್ರಭಾವ ಬೀರುವ ಸಾಮರ್ಥ್ಯ ಒಂದು ದೇಶಕ್ಕಿರುತ್ತದೆ. It would have many possessions to have control over its territories. ತನ್ನ ಪ್ರದೇಶಗಳನ್ನು ನಿಯಂತ್ರಿಸಲು ಅದಕ್ಕೆ ತನ್ನದೇ ಆದ ಸಾಮರ್ಥ್ಯವಿರುತ್ತದೆ. It would operate in righteousness and justice, modeling over God's character. ದೇವರ ಗುಣಲಕ್ಷಣಗಳನ್ನು ಒಳಗೊಂಡದ್ದಾಗಿ ನೀತಿಯಿಂದ, ನ್ಯಾಯದಿಂದ ಕಾರ್ಯ ಮಾಡುತ್ತದೆ. Following his law. ಆತನ ನಿಯಮಗಳನ್ನು ಪಾಲಿಸುತ್ತಾ. And most importantly, it would have a large population. ಮತ್ತು ಬಹಳ ಪ್ರಾಮುಖ್ಯವಾಗಿ ಅಲ್ಲಿ ಜನಸಂಖ್ಯೆ ಹೆಚ್ಚಾಗಿರುತ್ತದೆ. Like the stars in the sky or the dust of the earth. ಆಕಾಶದಲ್ಲಿರುವ ನಕ್ಷತ್ರಗಳಷ್ಟು, ಭೂಮಿಯಲ್ಲಿರುವ ಉಸುಬಿನಷ್ಟು. But when God gave him this promise, Abraham did not have any descendants. ಆದರೆ ದೇವರು ಈ ವಾಗ್ದಾನವನ್ನು ಅಬ್ರಹಾಮನಿಗೆ ನೀಡುವಾಗ ಅಬ್ರಹಾಮನಿಗೆ ಸಂತತಿ ಇರಲಿಲ್ಲ. He had no children. ಅವನಿಗೆ ಮಕ್ಕಳಿರಲಿಲ್ಲ. But then God blessed him with each one of these qualities of a great nation. ಆದರೆ ದೇವರು ಅವನಿಗೆ ಈ ದೊಡ್ಡ ಜನಾಂಗವಾಗುವುದಕ್ಕೆ ಬೇಕಾದಂತಹ ಎಲ್ಲಾ ಗುಣಗಳನ್ನು ಕೊಟ್ಟನು. Now when we look back on the life of Abraham, ಈಗ ನಾವು ಹಿಂದಿರುಗಿ ಅಬ್ರಹಾಮನ ಜೀವಿತ ನೋಡಿದರೆ we see that he had great influence. ನಾವು ನೋಡುತ್ತೇವೆ ಅವನಲ್ಲಿ ಪ್ರಭಾವವಿತ್ತು, An impact. ಪರಿಣಾಮ ಬೀರಿತು. He had a lot of possession. ಆತನಲ್ಲಿ ಹೆಚ್ಚಾದ ಆಸ್ತಿ ಕೂಡ ಇತ್ತು. He was righteous and he was just. ನೀತಿಯುಳ್ಳವನು, ನ್ಯಾಯವುಳ್ಳವನೂ ಆಗಿದ್ದನು. He followed the commandments of the Lord. ದೇವರ ಆಜ್ಞೆಗಳನ್ನು ಪಾಲಿಸಿದನು. And he was blessed with many descendants as the stars in the sky and the dust of the earth. ಆಕಾಶದ ನಕ್ಷತ್ರಗಳಷ್ಟು, ಭೂಮಿಯ ಉಸುಬಿನಷ್ಟು ಸಂತಾನವನ್ನು ಅಬ್ರಹಾಮನು ಪಡೆದನು. Why did God give him this great blessing of being a great nation? ಒಂದು ದೊಡ್ಡ ಜನಾಂಗವಾಗುವಂತಹ ಈ ದೊಡ್ಡ ಆಶೀರ್ವಾದವನ್ನು ದೇವರು ಅಬ್ರಹಾಮನಿಗೆ ಏಕೆ ನೀಡಿದನು? Because he was obedient and he did right in the eyes of the Lord. ಯಾಕಂದರೆ ಅಬ್ರಹಾಮನು ವಿಧೇಯನಾಗಿದ್ದನು, ದೇವರಿಗೆ ಮೆಚ್ಚುಗೆಯಾಗುವುದನ್ನು ಮಾಡಿದನು. So not only Abraham, ಆದ್ದರಿಂದ ಅಬ್ರಹಾಮನು ಮಾತ್ರವಲ್ಲ, but his descendants were able to reap this blessing in their life. ಅವನ ವಂಶಸ್ಥರು ಎಲ್ಲರೂ ಕೂಡ ಈ ಆಶೀರ್ವಾದವನ್ನು ಕೊಯ್ಯುವಂತಾಯಿತು. Generation after generation, those who put their trust in the Lord and obey the commandments of the Lord, ಪೀಳಿಗೆಯಿಂದ ಪೀಳಿಗೆಗೆ ಯಾರ್ಯಾರು ದೇವರಲ್ಲಿ ನಂಬಿಕೆ ಇಟ್ಟರೋ, ಆತನ ಆಜ್ಞೆಗಳನ್ನು ಪಾಲಿಸಿ ನಡೆದರೋ, they all reap this blessing. ಎಲ್ಲರೂ ಈ ಆಶೀರ್ವಾದಗಳನ್ನು ಪಡೆದರು. They saw each one of these qualities come to pass in their life. ತಮ್ಮ ಜೀವಿತದಲ್ಲಿ ಈ ಎಲ್ಲಾ ಗುಣಗಳು ಇರುವುದನ್ನು ಅವರು ನೋಡಿದರು. In the same way, God is blessing you with the same promise. ಈ ಸಮಯದಲ್ಲಿ ದೇವರು ಇದೇ ವಾಗ್ದಾನವನ್ನು ನಿಮ್ಮೊಂದಿಗೆ ಮಾಡುತ್ತಾನೆ. He will bless you and make you a great nation. ನಿಮ್ಮನ್ನು ಆಶೀರ್ವದಿಸಿ ದೊಡ್ಡ ಸಂತಾನವಾಗುವಂತೆ ಮಾಡುವನು. Make your descendants like the stars in the sky. ಆಕಾಶದಲ್ಲಿರುವ ನಕ್ಷತ್ರಗಳಷ್ಟು ನಿಮ್ಮನ್ನು ಹೆಚ್ಚಿಸುವನು. Give you influence and impact to bless others. ಪ್ರಭಾವ, ಪರಿಣಾಮಗಳನ್ನು ಬೀರುತ್ತಾ ಇನ್ನೊಬ್ಬರಿಗೆ ಆಶೀರ್ವಾದವಾಗುವಂತೆ, To live a righteous life ನೀತಿಯುಳ್ಳ ಜೀವಿತ ಜೀವಿಸುವಂತೆ, and follow the commandments of the Lord. ದೇವರ ಆಜ್ಞೆಗಳನ್ನು ಪಾಲಿಸುವಂತೆ, Have possessions and prosperity. ಆಸ್ತಿಯನ್ನು, ಸಂಪತ್ತನ್ನು ಪಡೆಯುವಂತೆ. So today,
receive this blessing that God is placing upon your life. ದೇವರು ನಿಮ್ಮ ಜೀವಿತದಲ್ಲಿ ಕೊಡಲಿರುವ ಈ ಆಶೀರ್ವಾದವನ್ನು ಪಡೆದುಕೊಳ್ಳಿರಿ. He will make you a great nation. ಅತ್ಯಧಿಕ ಸಂತಾನವಾಗುವಂತೆ ಮಾಡುವನು. Shall we thank God and pray? ದೇವರಿಗೆ ಸ್ತೋತ್ರ ಹೇಳಿ ಪ್ರಾರ್ಥಿಸುವ. Lord, we thank you for this wonderful promise ದೇವರೇ, ಈ ವಾಗ್ದಾನ ವಚನಕ್ಕಾಗಿ ಸ್ತೋತ್ರ. that you will make your children a great nation. ನಿನ್ನ ಮಕ್ಕಳನ್ನು ಅತ್ಯಧಿಕ ಸಂತಾನವನ್ನಾಗಿ ಮಾಡುವುದಕ್ಕೆ Give them descendants like the stars in the sky and the dust of the earth. ಆಕಾಶದ ನಕ್ಷತ್ರಗಳಷ್ಟು ಭೂಮಿಯ ಉಸುಬಿನಷ್ಟು ಸಂತತಿಯನ್ನು ಅವರಿಗೆ ದಯಪಾಲಿಸು. And give them influence and impact to bless others. ಅವರು ಇನ್ನೊಬ್ಬರಿಗೆ ಆಶೀರ್ವಾದಕ್ಕೆ ಮೂಲರಾಗುವಂತೆ ಮಾಡು. Live a righteous life. ನೀತಿವಂತರಾಗಿ ಜೀವಿಸುವಂತೆ. Follow your commandments and reflect your character. ನಿನ್ನ ಆಜ್ಞೆಗಳನ್ನು ಪಾಲಿಸುತ್ತಾ ನಿನ್ನ ಗುಣವನ್ನು ಪ್ರತಿಬಿಂಬಿಸುವಂತೆ. And be prosperous and enjoy your blessings. ಸಮೃದ್ಧಿಯಾಗಿ ನಿನ್ನ ಆಶೀರ್ವಾದವನ್ನು ಅನುಭವಿಸುವಂತೆ. Bless them, Lord, and keep them as a testimony of your goodness. ನಿನ್ನ ಮಕ್ಕಳನ್ನು ಆಶೀರ್ವದಿಸಿ ಸಾಕ್ಷಿಯಾಗಿ ಬಾಳುವಂತೆ ಮಾಡು. We receive this blessing in your name. ಈ ಆಶೀರ್ವಾದವನ್ನು ನಿನ್ನ ನಾಮದಲ್ಲಿ ಪಡೆಯುತ್ತೇವೆ. In Jesus' name I pray. ಯೇಸುವಿನ ನಾಮದಲ್ಲಿ ಬೇಡಿದ್ದೇನೆ. Amen. ಆಮೆನ್. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಕಳೆದುಕೊಳ್ಳಬೇಡಿ, इस मौके को मिस ना करें. ತವರ ಬಿಡಾದಿರ್ಗಲಿ, ಇದು ನಷ್ಟಪಡುತ್ತಿರುವುದು ನಿಶ್ಚಯ ಕಂಡಿ. ಹೌದು, 2025ರಲ್ಲಿ ನೀವು ತಪ್ಪಿಸಬಾರದ ಕೂಟ ಇದಾಗಿದೆ. Your sorrow will turn into joy. ವ್ಯತ್ಯಸ್ತ ಆಶೀರ್ವಾದ ಕೂಟ ಭಾನುವಾರ ಜುಲೈ 13. Who is not able to walk, rise up and walk in Jesus' name. ವೀಲ್ ಚೇರ್ ನಲ್ಲಿ ಬಂದ ಈ ಸಹೋದರನು ಪ್ರಾರ್ಥನಾ ಸಮಯದಲ್ಲಿ ದೇವರಿಂದ ಮುಟ್ಟಲ್ಪಟ್ಟು ಈಗ ವೀಲ್ ಚೇರ್ ಇಲ್ಲದೆ ನಡೆಯುತ್ತಿದ್ದಾನೆ. ಒಳ್ಳೆ ಫ್ರೀಯಾಗಿ ನಡೆಯುತ್ತಿದ್ದಾನೆ ಯೇಸುವಿನ ನಾಮದಲ್ಲಿ. We welcome you all on July 13th. ಜುಲೈ 13ಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇವೆ. July 13th is a special day for me. ಜುಲೈ 13 ನನಗೋಸ್ಕರ ವಿಶೇಷ ದಿನವಾಗಿದೆ. That day the Lord anointed me with the Holy Spirit. I know God is going to fill you too. ಆ ದಿನ ಪವಿತ್ರಾತ್ಮನಿಂದ ನನ್ನನ್ನು ಅಭಿಷೇಕಿಸಿದರು, ನಿಮಗೂ ಕೂಡ ಆತನ ಅಭಿಷೇಕಿಸುತ್ತಾನೆ. It is going to be a great day. ಅದು ಬಹಳ ದೊಡ್ಡ ದಿನವಾಗಲಿದೆ. There will be deliverance. ಅಲ್ಲಿ ಬಿಡುಗಡೆಗಳು ಉಂಟಾಗುವವು. Where the Spirit of the Lord, there is deliverance. ಎಲ್ಲಿ ಕರ್ತನ ಆತ್ಮನಿದ್ದಾನೋ ಅಲ್ಲಿ ಬಿಡುಗಡೆ ಉಂಟು. Come and be blessed. ಬನ್ನಿರಿ, ಆಶೀರ್ವಾದ ಹೊಂದಿಕೊಳ್ಳಿರಿ. We'll wait to pray with you. ನಿಮ್ಮೊಂದಿಗೆ ಪ್ರಾರ್ಥಿಸಲು ಕಾದುಕೊಂಡಿರುತ್ತೇವೆ. Come with all your friends and family. ನಿಮ್ಮ ಎಲ್ಲ ಕುಟುಂಬ ಸ್ನೇಹಿತರೊಡನೆ ಅಲ್ಲಿ ಬನ್ನಿರಿ. ವ್ಯತ್ಯಸ್ತ ಆಶೀರ್ವಾದ ಕೂಟ ಭಾನುವಾರ ಜುಲೈ 13 ಮಧ್ಯಾಹ್ನ 2 ಗಂಟೆಗೆ. ಸ್ಥಳ ಡಾಕ್ಟರ್ DGS ದಿನಕರನ್ ಕೇಂದ್ರ, ಕಾರುಣ್ಯ ನಗರ್, ಕೊಯಂಬತ್ತೂರ್. ಗಾಂಧಿಪುರಂ ಬಸ್ ನಿಲ್ದಾಣದಿಂದ ಮತ್ತು ಕೊಯಂಬತ್ತೂರ್ ರೈಲ್ವೆ ನಿಲ್ದಾಣದಿಂದ ಕೂಟದ ಸ್ಥಳಕ್ಕೆ ವಿಶೇಷ ಬಸ್ಸುಗಳು ಲಭ್ಯವಿರುವವು. ವಸತಿಗಾಗಿ ಮತ್ತು ಪ್ರಯಾಣದ ನೆರವಿಗಾಗಿ, ಅದರಲ್ಲೂ ಬೇರೆ ಜಿಲ್ಲೆಗಳಿಂದ ಮತ್ತು ರಾಜ್ಯಗಳಿಂದ ಬರುವವರು ಇಲ್ಲಿ ಸಂಪರ್ಕಿಸಿರಿ. 9487846601. ಕುಟುಂಬವಾಗಿ ಬನ್ನಿರಿ.